Hello everyone, this is Sweetie Fernandez. Welcome back to my YouTube channel. ಬೀಚ್ ವೇವ್ಸ್ ಆಕ್ಚುಲ್ ಆಗಿ ಮಾಡೋದು ಸ್ವಲ್ಪ ಕಷ್ಟನೇ, ಬಟ್ ಈ ಸಿಂಪಲ್ ಟೆಕ್ನಿಕ್ ಯೂಸ್ ಮಾಡಿ ರಿಸಲ್ಟ್ ಮಾತ್ರ ಸೂಪರ್ ಡೂಪರ್ ಆಗಿ ಬರುವಂತದ್ದಂದ್ರೆ ಇದೊಂದೇ ಟೆಕ್ನಿಕ್. ಆ ಟೆಕ್ನಿಕ್ ಏನು ಅಂತ ಹೇಳ್ತೀನಿ. ಇಫ್ ಈ ಟೆಕ್ನಿಕ್ನ ನೀವು ಓವರ್ ನೈಟ್ ಯೂಸ್ ಮಾಡ್ಕೊಂಡ್ರೆ ತುಂಬಾ ಚೆನ್ನಾಗಿ ರಿಸಲ್ಟ್ ಬರುತ್ತೆ. ಇಲ್ಲ ನಿಮ್ಗೆ ಇವತ್ತೇ ಹೋಗ್ಬೇಕು, ಅರ್ಜೆಂಟ್ ಆಗಿ ಎಲ್ಲೋ ಹೋಗ್ಬೇಕು ಅಂದ್ರೆ ಅದಕ್ಕೂ ಕೂಡ ಇನ್ನೊಂದು ಟೆಕ್ನಿಕ್ ಹೇಳ್ತೀನಿ. ಬಟ್ ಈ ವಿಡಿಯೋನ ನೀವು ಸ್ಕಿಪ್ ಮಾಡದೆ ನೋಡ್ಬೇಕು, ಇಲ್ಲ ಅಂದ್ರೆ ಟೆಕ್ನಿಕ್ ಮಿಸ್ ಆಗುತ್ತೆ. ಇದು ಸ್ಟ್ರೈಟ್ ಹೇರ್ಗೆ ಮಾತ್ರ ಅಲ್ಲ, ತುಂಬಾ ಚೆನ್ನಾಗಿ ಬರೋದು ಅಂದ್ರೆ ವೇವಿ ಹೇರ್, ಲೈಕ್ ನ್ಯಾಚುರಲ್ ವೇವಿ ಹೇರ್ ಇರುತ್ತಲ್ಲ. ಮೋಸ್ಟ್ ಆಫ್ ದ ಗರ್ಲ್ಸ್ ತುಂಬಾ ಜನರದ್ದು ನ್ಯಾಚುರಲ್ ವೇವಿ ಹೇರ್ ಇರುತ್ತೆ. ಸೊ ಅವ್ರಿಗೆ ತುಂಬಾ ಚೆನ್ನಾಗಿ ರಿಸಲ್ಟ್ ಬರುತ್ತೆ. ಈವನ್ ಸ್ಟ್ರೈಟ್ ಹೇರ್ ಇದ್ದವ್ರಿಗೂ ಬರುತ್ತೆ. ನಂದು ಸ್ಟ್ರೈಟ್ ಹೇರ್ ಇದೆ, ನನಗೆ ತುಂಬಾ ಚೆನ್ನಾಗಿ ರಿಸಲ್ಟ್ ಬಂದಿದೆ. ಅಂದ್ರೆ ವೇವಿ ಹೇರ್ ಅವ್ರಿಗೆ ಇನ್ನೂ ಸಖತ್ತಾಗಿ ಬರುತ್ತೆ. ಕರ್ಲಿ ಹೇರ್ ಐ ಆಮ್ ರಿಯಲಿ ನಾಟ್ ಶ್ಯೂರ್, ಬಿಕಾಸ್ ನಾನು ಇನ್ನೂ ಟ್ರೈ ಮಾಡಿಲ್ಲ. ದೇ ಆಲ್ರೆಡಿ ಹ್ಯಾವ್ ಅ ಕರ್ಲಿ ಹೇರ್. ಐ ಡೋಂಟ್ ಥಿಂಕ್ ಬೀಚ್ ವೇವ್ ಬರುತ್ತೆ ಅಂತ, ಐ ಡೋಂಟ್ ಥಿಂಕ್ ಸೊ. ಬಟ್ ಇಫ್ ನಿಮ್ದು ಟೂ ಮಚ್ ವೇವಿ ಆಗಿದ್ರು ಪರವಾಗಿಲ್ಲ, ರಿಸಲ್ಟ್ ವಿಲ್ ಕಮ್ ಔಟ್. ಮತ್ತೇನಕ್ಕೆ ಲೇಟ್ ಮಾಡೋದು, ಲೆಟ್ ಸ್ಟಾರ್ಟ್. ಫಸ್ಟ್ ಕೂದಲನ್ನ ನೀಟಾಗಿ ಕೋಂಬ್ ಮಾಡ್ಕೋಬೇಕು. ಅದಕ್ಕೆ 2 ಸೆಕ್ಷನ್ ತೆಗೆದು ಎರಡೂ ಕಡೆ ನೀಟಾಗಿ ಕೋಂಬ್ ಮಾಡ್ಕೊಳ್ಳಿ. ಎಲ್ಲೂ ಕೂಡ ಟ್ಯಾಂಗಲ್ಸ್ ಇಲ್ಲದೆ ಇರೋ ರೀತಿಯಾಗಿ ನೀಟಾಗಿ ಕೋಂಬ್ ಮಾಡ್ಕೊಳ್ಳಿ. ನಿಮಗೆ ನೆನಪಿದ್ರೆ ನಾನು ಲಾಸ್ಟ್ ಟೈಮ್ ಒಂದು ಆನಿಯನ್ ಹೇರ್ ಮಾಸ್ಕ್ ವಿಡಿಯೋ ಮಾಡಿದ್ದೆ. ಅದರಿಂದ ಹೇರ್ ಫಾಲ್ ಕಡಿಮೆ ಆಗಿ ಹೊಸ ಹೇರ್ ರೀಗ್ರೋತ್ ಆಗುತ್ತೆ ಅಂತ. ಇವಾಗ ನಾನು ಬಾಚ್ಕೊಂಡು ನಿಮ್ಮ ಕಣ್ಣೆದುರುಗಡೆ ತೋರಿಸ್ತೀನಿ ನನ್ನ ಹೇರ್ ಫಾಲ್. ನಂದು ಈ ಕೋಂಬಲ್ಲಿ ಜಸ್ಟ್ 2 ಕೂದಲಿತ್ತು ಆ್ಯಂಡ್ ಕೆಳಗಡೆ ಬಿದ್ದಿದ್ದು ಜಸ್ಟ್ ಒಂದು 6 to 8 ಹೇರ್ ಸ್ಟ್ರ್ಯಾಂಡ್ಸ್ ಅಷ್ಟೇ. ಅದನ್ನು ಕೂಡ ತೋರಿಸ್ತೀನಿ. ಆನಿಯನ್ ಹೇರ್ ಮಾಸ್ಕ್ ವಿಡಿಯೋ ನನ್ನ ಪೇಜಲ್ಲಿದೆ, ಹೋಗಿ ನೋಡ್ಕೊಳ್ಳಿ. ಆ್ಯಂಡ್ ಹೊಸ ಕೂದಲು ಕೂಡ ಬರ್ತಾ ಇದೆ. ಐ ಆಮ್ ಸೋ ಹ್ಯಾಪಿ. ಒಂದು ಸಲ ನೀಟಾಗಿ ಕೋಂಬ್ ಮಾಡಿದ ಮೇಲೆ ನೀವು ನಿಮ್ಮ ಕೂದಲನ್ನು ಸ್ವಲ್ಪ ವೆಟ್ ಮಾಡ್ಕೋಬೇಕು. ಸ್ವಲ್ಪ ಅಲ್ಲ, ಸ್ವಲ್ಪ ಜಾಸ್ತಿನೇ ಮಾಡ್ಕೊಳ್ಳಿ. ನಾನು ಮಾಡಿರೋ ಬಿಗ್ಗೆಸ್ಟ್ ಮಿಸ್ಟೇಕ್ ಅಂದರೆ ನಾನು ಕಡಿಮೆ ನೀರು ಹಾಕ್ಕೊಂಡು ಸ್ಪ್ರೇ ಮಾಡ್ಕೊಂಡಿದ್ದೆ. ಆ್ಯಂಡ್ ದಿಸ್ ಈಸ್ ಅ ಬಿಗ್ಗೆಸ್ಟ್ ಮಿಸ್ಟೇಕ್. ಹೆಂಗಿರಬೇಕಂದ್ರೆ ಕೂದಲು ಒಂದು ನೀವು ಎಲ್ಲಾದರೂ ಸ್ನಾನ ಮಾಡಿದರೆ 80% ಮಾತ್ರ ಡ್ರೈ ಆಗಿರಬೇಕು, ಇನ್ನು 20% ವೆಟ್ ಆಗಿರಬೇಕು. ನನಗೆ ಆ ಮೂಮೆಂಟಲ್ಲಿ ನೆನಪಾಗಲಿಲ್ಲ. ದಯವಿಟ್ಟು ಜಾಸ್ತಿ ವೆಟ್ ಮಾಡ್ಕೊಳ್ಳಿ. ಆನಂತರ ನಿಮ್ಮ ಐಬ್ರೋಸ್ಗೆ ಸ್ಟ್ರೈಟಾಗಿ ಒಂದು ಸೆಕ್ಷನ್ನ ತಗೊಳ್ಳಿ. ನಾವು 2 ಸೆಕ್ಷನ್ ಮಾಡ್ತೀವಿ ಕೂದಲಲ್ಲಿ, ಒಂದು ಅಪ್ಪರ್ ಸೆಕ್ಷನ್ ಆ್ಯಂಡ್ ಲೋವರ್ ಸೆಕ್ಷನ್. ಇಫ್ ನಿಮ್ಮ ಕೂದಲು ತುಂಬ ದಪ್ಪ ಇದ್ದರೆ ನೀವು 3 ಸೆಕ್ಷನ್ ಮಾಡ್ಕೋಬೋದು. ಬಟ್ ಐ ರೆಕಮೆಂಡ್ ಓನ್ಲಿ 2 ಸೆಕ್ಷನ್. ಆವಾಗಲೇ ಬೀಚ್ ವೇವ್ಸ್ ತುಂಬ ಚೆನ್ನಾಗಿ ಬರುತ್ತೆ. ಅಪ್ಪರ್ ಸೆಕ್ಷನ್ನ ಒಂದು ಬಂದ್ ಮಾಡಿಬಿಟ್ಟು ಕ್ಲಿಪ್ ಹಾಕ್ಕೊಳ್ಳಿ. ಲೋವರ್ ಸೆಕ್ಷನಲ್ಲಿ ನೀವು 2 ಸೆಕ್ಷನ್ ತೆಗಿಬೇಕಾಗುತ್ತೆ. ಇದು 2 ಬೋತ್ ಲೆಫ್ಟ್ ಆ್ಯಂಡ್ ರೈಟ್. ನೀಟಾಗಿ ಕೋಂಬ್ ಮಾಡಿಕೊಂಡು 2 ಸೆಕ್ಷನ್ ತೆಗೆದಿಟ್ಕೊಳ್ಳಿ. 2 ಈಕ್ವಲ್ ಸೆಕ್ಷನ್ ತೆಗೆದುಕೊಳ್ಳಿ. ಬಿಕಾಸ್ ನಾವು ಈಚ್ ಸೆಕ್ಷನಲ್ಲಿ ಪ್ಲೇಟ್ಸ್ ಹಾಕ್ಕೊಳ್ತೀವಿ, ಜಡೆ ಹಾಕ್ಕೊಳ್ತೀವಿ. ಆ್ಯಂಡ್ ಜಡೆ ತುಂಬ ಟೈಟಾಗಿರಬೇಕು, ಲೂಸ್ ಜಡೆ ಹಾಕ್ಕೊಳ್ಬೇಡಿ. ಈಚ್ ಸೆಕ್ಷನಲ್ಲಿ ನೀಟಾಗಿ ಪ್ಲೇಟ್ಸ್ನ ಹಾಕ್ಕೊಳ್ಳಿ. ನನ್ನ ಹೇರ್ ತುಂಬ ಉದ್ದ ಇರೋದ್ರಿಂದ ನನಗೆ ತುಂಬ ಟೈಮ್ ತೊಗೊಳ್ತು. ಶಾರ್ಟ್ ಹೇರ್ ಅವ್ರಿಗೆ ಇದೊಂಥರ ಪ್ಲಸ್ಸು, ಬಟ್ ಲಾಂಗ್ ಹೇರ್ ಇರೋರಿಗೆ ಇದೊಂಥರ ಡಿಸ್ಅಡ್ವಾಂಟೇಜ್. ಬಟ್ ಕೈ ಕೆಸರಾದ್ರೇ ಬಾಯಿ ಮೊಸರು. ಸ್ವಲ್ಪ ಹೊತ್ತು ಟೈಮ್ ತೊಗೊಂಡು ಆರಾಮಾಗಿ ಜಡೆ ಹಾಕ್ಕೊಳ್ಳಿ. ಮೇ ಬಿ ಟಿ ವಿ ನೋಡ್ತಾ, ಮೂವಿ ನೋಡ್ತಾ, ರೀಲ್ಸ್ ನೋಡ್ತಾ, ಏನಾದರೂ ಸರಿ ನೋಡ್ಕೊಳ್ತಾ ನೀಟಾಗಿ ಜಡೆನ ಹಾಕ್ಕೊಳ್ಳಿ. ಆ್ಯಂಡ್ ನೆನಪಿರಲಿ, ಜಡೆ ಟೈಟಾಗಿರಬೇಕು. ಜಾಸ್ತಿ ಎಳೆಯೋಕ್ಕೆ ಹೋಗಬೇಡಿ, ರೂಟ್ಸ್ಗೆ ಪೆಟ್ಟಾಗ್ಬೋದು. ಆದಷ್ಟು ಸ್ಮೂತಾಗಿ ಮಾಡೋಕ್ಕೆ ನೋಡ್ಕೊಳ್ಳಿ. ಎಂಡ್ ತನಕನೂ ನೀಟಾಗಿ ಹಾಕಬೇಕು, ಲೇಸಿ ಆಗಬೇಡಿ. ಇದು ಒನ್ ಟೈಮ್ ಕೆಲಸ. ಎಡ್ಜ್ ತನಕನೂ ತುಂಬ ನೀಟಾಗಿ ಹಾಕ್ಕೊಂಡು ಯಾವುದಾದ್ರೂ ಒಂದು ಚಿಕ್ಕ ರಬ್ಬರ್ ಬ್ಯಾಂಡ್ ಇದ್ದರೆ ರಬ್ಬರ್ ಬ್ಯಾಂಡ್ ಹೆಲ್ಪ್ ತೊಗೊಂಡು ಅದನ್ನು ಫಿನಿಷ್ ಮಾಡಿ. ಎಂಡಲ್ಲಿ ರಬ್ಬರ್ ಬ್ಯಾಂಡ್ ಹಾಕ್ಕೊಳ್ತಾ ಲಾಸ್ಟ್ ರೊಟೇಷನ್ಗೆ ಕೂದಲನ್ನು ಮೊಡ್ಚಿ ಹಾಕಿ ಹಾಗೆ ಕೂದಲನ್ನು ಸ್ಟ್ರೈಟಾಗಿಟ್ಟರೆ ನಿಮ್ಮದು ಬೀಚ್ ವೇವು ತುಂಬ ವಿಯರ್ಡಾಗಿ ಬರುತ್ತೆ. ಬಿಕಾಸ್ ರೂಟ್ಸಿಂದ ಆಲ್ಮೋಸ್ಟ್ ಎಂಡ್ ತನಕ ಬೀಚ್ ವೇವ್ ಇರುತ್ತೆ. ಆ್ಯಂಡ್ ಎಡ್ಜಲ್ಲಿ ಅದು ಸ್ಟ್ರೈಟಾಗಿ ನಿಲ್ಲುತ್ತೆ, ಅಸೇವಾಗಿ ಕಾಣುತ್ತೆ, ಚೆನ್ನಾಗಿ ಕಾಣಲ್ಲ. ಸೊ ಈ ಥರ ಎಂಡಲ್ಲಿ ಜಸ್ಟ್ ಕೂದಲನ್ನ ಒಂದು ಫೋಲ್ಡ್ ಮಾಡಿಕೊಂಡು ರಬ್ಬರ್ ಬ್ಯಾಂಡ್ ಹಾಕ್ಕೊಂಡ್ರೆ ನೀಟಾಗಿ ನಿಲ್ಲುತ್ತೆ. ಆ್ಯಂಡ್ ಬೀಚ್ ವೇವ್ ಕೂಡ ತುಂಬ ಚೆನ್ನಾಗಿ ಬರುತ್ತೆ. ಇನ್ನೊಂದು ಸೆಕ್ಷನ್ಗೂ ಕೂಡ ಇದೇ ಥರ ಪೇಷನ್ಸ್ ಇಟ್ಕೊಂಡು ನೀಟಾಗಿ ಜಡೆ ಹಾಕ್ಕೊಳ್ಳಿ. ನಂಗೆ ಯಾಕೋ ಈ ಹೇರ್ ಸ್ಟೈಲ್ ತುಂಬ ಇಷ್ಟ ಆಯಿತು. ಪ್ರಾಬಬ್ಲಿ ಮುಂದೆ ಈ ಥರ ಹೇರ್ ಸ್ಟೈಲ್ ಮಾಡ್ಕೊಂಡು ಹೋಗ್ಬೋದು ಅಂತ ಅನ್ನಿಸ್ತು.
ನಾವ್ ಕಮ್ಸ್ ಅಪ್ಪರ್ ಸೆಕ್ಷನ್. ಇದು ತುಂಬ ಇಂಪಾರ್ಟೆಂಟ್ ಬಿಕಾಸ್ ಇದು ಫ್ರಂಟ್ ಹೇರ್ ತುಂಬ ಕವರ್ ಮಾಡುತ್ತೆ. ಫಸ್ಟ್ ಕೆಲಸ ಮತ್ತೆ ನೀಟಾಗಿ ಬಾಚ್ಕೊಳ್ಬೇಕು. ಮತ್ತೆ 2 ಸೆಕ್ಷನ್ ತೆಗೆದು ಮೇಲ್ಗಡೆ 3 ಸೆಕ್ಷನ್ ತೆಗಿಬೇಕು. ಕೆಳಗಡೆ ನೀವು 2 ಸೆಕ್ಷನ್ ತೆಗೆದಿದ್ರಲ್ವ, ಮೇಲ್ಗಡೆ 3 ಸೆಕ್ಷನ್ನ ತೆಗಿಬೇಕು. ಬಿಕಾಸ್ ಅಪ್ಪರ್ ಸೆಕ್ಷನಲ್ಲಿ ಫ್ರಂಟ್ ಹೇರ್ ಕವರ್ ಆಗೋದ್ರಿಂದ ಫ್ರಂಟ್ ಹೇರ್ ತುಂಬ ಇಂಪಾರ್ಟೆಂಟ್. ಫ್ರಂಟ್ ಹೇರ್ ಎಷ್ಟು ಚೆನ್ನಾಗಿ ಬರುತ್ತೆ ಆವಾಗ ಹೋಲ್ ಒಂದು ಹೇರ್ ಸ್ಟೈಲ್ಗೆ ಚೆನ್ನಾಗಿ ಲುಕ್ ಕೊಡುತ್ತೆ. ಈ ಥರ ಒಂದು 3 ಸೆಕ್ಷನ್ ತೆಗೆದು ಫ್ರಂಟ್ ಹೇರಿಂದ ಜಡೆ ಹಾಕ್ಕೊಳ್ಳೋದಕ್ಕೆ ಸ್ಟಾರ್ಟ್ ಮಾಡಿ. ಆ್ಯಂಡ್ ಈ ಹೇರ್ ಸ್ಟೈಲ್ ಮಾಡುವಾಗ ನೀವು ರಬ್ಬರ್ ಬ್ಯಾಂಡ್ನೇ ಯೂಸ್ ಮಾಡಬೇಕು ಅಂತ ಇಲ್ಲ. ಫಾರ್ ಎಕ್ಸಾಂಪಲ್ ನಿಮಗೆ ಏನೋ ಅರ್ಜೆಂಟಾಗಿ ಈ ಹೇರ್ ಸ್ಟೈಲ್ ಮಾಡ್ಕೊಂಡೆಲ್ಲೋ ಹೋಗಬೇಕು, ಬಟ್ ನಿಮ್ಮ ಹತ್ರ ರಬ್ಬರ್ ಬ್ಯಾಂಡ್ ಇಲ್ಲ ಅಂದರೆ ನೀವು ಕ್ಲಿಪ್ ಯೂಸ್ ಮಾಡ್ಕೊಳ್ಬೋದು. ಯೂಶ್ವಲಿ ಎಲ್ಲರ ಹತ್ರನೂ ಈ ಥರ ಕ್ಲಿಪ್ ಇದ್ದೇ ಇರುತ್ತೆ. ಈ ಕ್ಲಿಪ್ಪನ್ನು ಯೂಸ್ ಮಾಡಿಕೊಂಡು ಜಸ್ಟ್ ಆ ಎಡ್ಜ್ನ ಫೋಲ್ಡ್ ಮಾಡಿ ಕ್ಲಿಪ್ನ ಹಾಕ್ಕೊಳ್ಳಿ. ತುಂಬ ಈಸಿ. ಆ್ಯಂಡ್ ನನಗಿದೇ ಇಷ್ಟ, ನಂಗೆ ರಬ್ಬರ್ ಬ್ಯಾಂಡ್ಗಿಂತ ಇದು ಇಷ್ಟ. ಬಿಕಾಸ್ ಇದು ಈಸಿ, ಟೈಟಾಗಿ ನಿಲ್ಲುತ್ತೆ, ಏನೂ ಪ್ರಾಬ್ಲಮ್ ಇಲ್ಲ. ಆ್ಯಂಡ್ ಕೂದಲಿಗೆ ಹಾರ್ಮ್ ಕೂಡ ಅಲ್ಲ. ರಬ್ಬರ್ ಬ್ಯಾಂಡ್ ಹಾಕಿದರೆ ಹೇರ್ ಫಾಲ್, ಬಿಕಾಸ್ ಕೆಲವೊಮ್ಮೆ ಹೇರ್ ಸ್ಟ್ರ್ಯಾಂಡ್ ಬ್ರೇಕ್ ಆಗೋ ಚಾನ್ಸಸ್ ಇರುತ್ತೆ, ಬಟ್ ಕ್ಲಿಪ್ಪಿಂದ ಆ ಥರ ಆಗಲ್ಲ. ಇಲ್ಲಿರೋದು ಬೆಸ್ಟ್ ಟಿಪ್ ಏನಂದರೆ, ನೀವು ಈ ಕಂಪ್ಲೀಟ್ ಹೇರ್ ಸ್ಟೈಲ್ ಮಾಡಿಕೊಂಡು ಓವರ್ ನೈಟ್ ಬಿಟ್ಟು ನೆಕ್ಸ್ಟ್ ಡೇ ಇದನ್ನು ಓಪನ್ ಮಾಡಿದರೆ ಹೇರ್ ಸ್ಟೈಲ್ ತುಂಬ ಚೆನ್ನಾಗಿ ಬರುತ್ತೆ ಆ್ಯಂಡ್ ಲಾಂಗ್ ಲಾಸ್ಟಿಂಗ್ ಆಗಿರುತ್ತೆ. ಬಟ್ ನಿಮಗೆ ಅರ್ಜೆಂಟ್ ಆಗಿದೆ, ಇವತ್ತೇ ಮಾಡಿಕೊಂಡು ಇವಾಗಲೇ ಹೋಗಬೇಕು ಅಂದರೆ ಅಟ್ಲೀಸ್ಟ್ 1 ಅವರ್ ಬಿಡಿ, ಆಯಿತಾ. 1 ಅವರ್ ಬಿಟ್ಟು ನೆಕ್ಸ್ಟ್ ಸ್ಟೆಪ್ಪಲ್ಲಿ ನೀವು ಬ್ಲೋ ಡ್ರೈ ಮಾಡ್ಬೋದು, ಆಯಿತಾ. 1 ಅವರ್ ಬಿಟ್ಟು ಬ್ಲೋ ಡ್ರೈ ಮಾಡಿದರೆ ರಿಸಲ್ಟ್ ಚೆನ್ನಾಗಿ ಬರುತ್ತೆ. ಬಟ್ ನೀವು ಬ್ಲೋ ಡ್ರೈ ಮಾಡದೆ ಹಾಫ್ ಆನ್ ಅವರೆಲ್ಲ ಇಟ್ಟರೆ ಏನೂ ಪ್ರಯೋಜನ ಇಲ್ಲ, ಅದು ಮಾಡೋದೇ ವೇಸ್ಟು. ಸೊ ನಾನು ಓವರ್ ನೈಟ್ ಇಟ್ಟಿಲ್ಲ, ನಾನು ಜಸ್ಟ್ 1 ಅವರ್ ಬಿಟ್ಟು ನಿಮ್ಗೆ ರಿಸಲ್ಟ್ ತೋರಿಸ್ತಾ ಇದ್ದೀನಿ. ಓವರ್ ನೈಟ್ ಬಿಟ್ಟರೆ ರಿಸಲ್ಟ್ ಇನ್ನೂ ಚೆನ್ನಾಗಿ ಬರುತ್ತೆ, ಬಟ್ ಇದು ಜಸ್ಟ್ 1 ಅವರಲ್ಲೇ ಮಾಡಿಬಿಟ್ಟು ನಾನು ಬ್ಲೋ ಡ್ರೈ ಕೊಡ್ತಾ ಇರೋದು. ಆ್ಯಂಡ್ ನಾನು ಅವಾಗ ತಾನೇ ಹೇಳಿದ್ದೆ, ಒಂದು ಮಿಸ್ಟೇಕ್ ಮಾಡಿದ್ದೆ, ಸರಿಯಾಗಿ ನೀರು ಹಾಕಿರಲಿಲ್ಲ ನನ್ನ ತಲೆಗೆ. ಹಾಗಾಗಿ ನನಗಿಲ್ಲಿ ಬ್ಲೋ ಡ್ರೈ ಅಷ್ಟೊಂದು ವರ್ಕ್ ಆಗಲ್ಲ. ಬ್ಲೋ ಡ್ರೈ ಯಾವಾಗ ವರ್ಕ್ ಆಗುತ್ತೆ ಅಂದರೆ ಹೇರ್ ಚೆನ್ನಾಗಿ ವೆಟ್ಟಿದ್ರೆ ಮಾತ್ರ. ಒಂದು ಚೆನ್ನಾಗಿ 10 ಮಿನಿಟ್ಸ್ ಬ್ಲೋ ಡ್ರೈ ಕೊಟ್ಟು ಆಮೇಲೆ ನೀವಿನ್ನೇನು ರೆಡಿಯಾಗಿ ಹೊರಡಬೇಕು ಅನ್ನುವಾಗಲೇ ಹೇರ್ ಸ್ಟ್ಯಾಂಡ್ಸ್ನ ಓಪನ್ ಮಾಡಿ. ನಾನು 1 ಬೈ 1 ಓಪನ್ ಮಾಡಿ ತೋರಿಸ್ತೀನಿ. ರಿಮೆಂಬರ್, ನೀವು ಲಾಸ್ಟ್ ಸ್ಟ್ಯಾಂಡಿಂದನೇ ಓಪನ್ ಮಾಡಬೇಕು. ಬಿಕಾಸ್ ಫ್ರಂಟಲ್ಲಿರೋದು ಅದು ಸ್ವಲ್ಪ ಲಾಸ್ಟ್ ತನಕ ಇರಲಿ, ಅದು ತುಂಬ ಚೆನ್ನಾಗಿ ಬರಬೇಕು. ಲಾಸ್ಟಿಂದ ನಾನು ನಿಮ್ಗೆ ಓಪನ್ ಮಾಡಿ ತೋರಿಸ್ತೀನಿ. ಪೇಷನ್ಸಲ್ಲಿ ಸ್ಲೋ ಆಗಿ ಸ್ಟ್ಯಾಂಡ್ಸ್ನ ಓಪನ್ ಮಾಡಿ. ಕೆಲವೊಮ್ಮೆ ಅದು ಸಿಕ್ಕಾಕೊಳ್ಬೋದು, ನೀವು ಕರೆಕ್ಟಾಗಿ ನೀಟಾಗಿ ಕೋಮ್ ಮಾಡಿಲ್ಲ ಅಂದರೆ ಟ್ಯಾಂಗಲ್ಸಿಂದ ಸಿಕ್ಕಾಕೊಳ್ಳುತ್ತೆ. ಸೊ ತುಂಬ ಪೇಷನ್ಸಿಂದನೇ ಹೇರ್ ಸ್ಟ್ಯಾಂಡ್ಸ್ನ ಓಪನ್ ಮಾಡಿ. ಯಾವತ್ತೂ ನಿಮ್ಮ ಹೇರ್ನ ಬೇಬಿ ಅಂತಲೇ ಟ್ರೀಟ್ ಮಾಡಬೇಕು. ಅದನ್ನು ಅಷ್ಟೇ ಸಾಫ್ಟಾಗಿ ಕೋಮ್ ಮಾಡೋದಾಗಲಿ, ಬ್ರೇಕೇಜ್ ಆಗದೇ ಇರೋ ಹಾಗೆ ನೋಡಿಕೊಂಡ್ರೇ ನಿಮ್ಮದು ವಯಸ್ಸಾದಮೇಲೂ ನಿಮ್ಮ ಹೇರ್ ತುಂಬ ಚೆನ್ನಾಗಿರುತ್ತೆ. ಇಲ್ಲಾಂದರೆ ವಯಸ್ಸಿಗಿಂತ ಮುಂಚೆನೇ ನಿಮ್ಮ ಹೇರ್ ಹೋಗಿಬಿಡುತ್ತೆ. ನೋಡಿ, ನಾನು ಸ್ಲೋ ಆಗಿ ಮಾಡ್ಕೊಂಡಿದ್ದೀನಿ ಆ್ಯಂಡ್ ಇದು ಚೆನ್ನಾಗಿ ಬಂದಿದೆ. ಐ ಲೈಕ್ ಇಟ್. ಬಟ್ ಹೇರ್ ನಾನು ಇನ್ನೂ ಚೆನ್ನಾಗಿ ವೆಟ್ ಮಾಡ್ಕೊಂಡಿದ್ರೆ ರಿಸಲ್ಟ್ ಇನ್ನೂ ಚೆನ್ನಾಗಿ ಬರ್ತಿತ್ತು. ಎಲ್ಲ ಹೇರ್ ಸ್ಟ್ಯಾಂಡ್ಸ್ನ ಓಪನ್ ಮಾಡಿ ತೋರಿಸ್ತೀನಿ. ಎಸ್, ವಿ ಆರ್ ಆಲ್ಮೋಸ್ಟ್ ಡನ್. ಇದು ಲಾಸ್ಟ್ ಹೇರ್ ಸ್ಟ್ಯಾಂಡ್. ಇದನ್ನು ತೆಗೆಯೋದು ಕೂಡ ತೋರಿಸ್ತೀನಿ. ನೀವು ನನ್ನ ಹೇರ್ ನೋಡ್ಬೋದು, ಸ್ವಲ್ಪ ಡ್ರೈ ಅಂತ ಅನ್ನಿಸ್ತಿದ್ದೆ, ಬಟ್ ನಾನು ಜಾಸ್ತಿ ವೆಟ್ ಮಾಡ್ಕೊಂಡಿದ್ರೆ ಕೂದಲು ಇನ್ನೂ ಚೆನ್ನಾಗಿ ಬರ್ತಿತ್ತು. ಬಟ್ ದಿಸ್ ಈಸ್ ಓಕೆ, ವಾಲ್ಯೂಮಿನಸ್ ಆಗಿ ಬಂದಿದೆ ಆ್ಯಂಡ್ ಐ ಲವ್ ದಿಸ್ ಕೈಂಡ್ ಆಫ್ ಹೇರ್ ಸ್ಟೈಲ್. ನನಗೆ ಈ ಥರ ಇರೋದು ಇಷ್ಟ. ಆ್ಯಂಡ್ ಟ್ರಸ್ಟ್ ಮೀ, ಈ ಹೇರ್ ಸ್ಟೈಲ್ ಮಾಡರ್ನ್ ಆ್ಯಂಡ್ ಟ್ರೆಡಿಷ್ನಲ್ ಎರಡು ಲುಕ್ಗೆ ಸೂಪರಾಗಿ ಕಾಣುತ್ತೆ. ಆ್ಯಂಡ್ ನಾನಿಲ್ಲಿ ಲಾಸ್ಟ್ ಟೈಮ್ ಹೇರ್ ವೆಟ್ ಮಾಡಿಕೊಂಡು ಇದೇ ಹೇರ್ ಸ್ಟೈಲ್ನ ಮಾಡಿದ್ದೆ, ತುಂಬ ಚೆನ್ನಾಗಿ ಬಂದಿತ್ತು. ಅದರದ್ದೊಂದು ಇಮೇಜ್ ಹಾಕ್ತೀನಿ, ನೋಡ್ಕೊಂಡು ಬನ್ನಿ. ಇದು ಲಾಸ್ಟ್ ಟೈಮ್ ಪ್ರಾಪರಾಗಿ ವೆಟ್ ಮಾಡಿಕೊಂಡು ಜಸ್ಟ್ 1 ಅವರಲ್ಲೇ ಈ ರಿಸಲ್ಟ್ ಬಂದಿತ್ತು. ಆ್ಯಂಡ್ ಇಟ್ ವಾಸ್ ಲಾಂಗ್ ಲಾಸ್ಟಿಂಗ್ ಟೂ. ಬಟ್ ಈ ಸಲ ನನಗೆ ಸ್ವಲ್ಪ ಜಾಸ್ತಿ ಡ್ರೈ ಆಯಿತು ಅಂತ ಅನ್ನಿಸ್ತು. ಆ್ಯಂಡ್ ಇದು ನನ್ನ ಆನೆಸ್ಟ್ ಒಪಿನಿಯನ್. ಸೊ ಅದಕ್ಕಾಗಿ ನಾನು ಮಾಡಿರೋ ಮಿಸ್ಟೇಕ್ನ ನೀವು ಮಾಡಬೇಡಿ. ಬಟ್ ಹವೆವರ್ ಐ ಲವ್ಡ್ ಇಟ್. ಚೆನ್ನಾಗಿ ಬಂದಿದೆ. ಇದು ಟ್ರೆಡಿಷ್ನಲ್ ಲುಕ್ಕಿಗೆ ಚೆನ್ನಾಗಿ ಕಾಣುತ್ತೆ ಅಂತ ನನಗನ್ಸುತ್ತೆ. ಮೇ ಬಿ ನಾನು ಟ್ರೆಡಿಷ್ನಲ್ ಆಗಿ ರೆಡಿ ಆಗಿದ್ದರೆ ಹೇಗೆ ಕಾಣುತ್ತೆ ಅಂತ ಅದನ್ನು ಕೂಡ ತೋರಿಸ್ತೀನಿ. ವಿಡಿಯೋನ ಲಾಸ್ಟ್ ತನಕ ನೋಡಿ.
ಟ್ರೆಡಿಷ್ನಲ್ ಲುಕ್ಕಲ್ಲಿ ರೆಡಿ ಆಗ್ತೀನಿ. ಸಿಂಪಲ್ ಕುರ್ತಿ, ಜುಮ್ಕಿ ಆ್ಯಂಡ್ ಸಿಂಪಲ್ ಮೇಕಪ್ಪಲ್ಲಿ ತೋರಿಸ್ಕೊಡ್ತೀನಿ. ಜುಮ್ಕಿ ಅನ್ನೋದು ಟ್ರೆಡಿಷ್ನಲ್ ಡ್ರೆಸ್ಸಲ್ಲಿ ಒಂದು ಪಾರ್ಟ್ ಆಗಿರುತ್ತೆ. ಅದು ಹುಡುಗಿರಿಗೆ ಮಾತ್ರ ಗೊತ್ತು ಅದೆಷ್ಟು ಸ್ಪೆಷಲ್ ಅಂತ. ನನಗೆ ಜುಮ್ಕಿ ಅಂದರೆ ತುಂಬ ಇಷ್ಟ. ಆ್ಯಂಡ್ ಸ್ವಲ್ಪ ಮಸ್ಕಾರ. ಹಿಯರ್ ಕಮ್ಸ್ ಮೈ ಫೇವ್ರೇಟ್ ಪಾರ್ಟ್, ಲಿಪ್ ಲೈನರ್. ನಂಗೆ ಲಿಪ್ ಲೈನರ್ ಅಂದರೆ ತುಂಬ ಇಷ್ಟ. ಲಿಪ್ಸ್ಟಿಕ್ಕಿಂತ ಜಾಸ್ತಿ ನಾನು ಲಿಪ್ ಲೈನರೇ ಯೂಸ್ ಮಾಡ್ಕೊಳ್ಳೋದು. ಜಸ್ಟ್ ಲಿಪ್ ಲೈನರ್ ಹಾಕ್ಕೊಂಡು ಅದನ್ನೇ ಸ್ಮರ್ಜ್ ಮಾಡಿದರೆ ತುಂಬ ಬ್ಯೂಟಿಫುಲ್ ಲುಕ್ ಕೊಡುತ್ತೆ. ಆ್ಯಂಡ್ ಅಫ್ಕೋರ್ಸ್ ಬಿಂದಿ. ನಾನು ಐಲೈನರಲ್ಲೇ ಹಾಕ್ಕೊಳ್ತಿದ್ದೀನಿ. ಇದಿಲ್ಲದೆ ಟ್ರೆಡಿಷ್ನಲ್ ಲುಕ್ ಇನ್ಕಂಪ್ಲೀಟ್ ಆಗುತ್ತೆ. ಟ್ರೆಡಿಷ್ನಲ್ ಲುಕ್ಗೆ ತುಂಬ ಚೆನ್ನಾಗಿ ಕಾಣುತ್ತೆ. ಬಟ್ ನನ್ನ ಬೀಚ್ ವ್ಯೂ ಸ್ವಲ್ಪ ಹೋಗಿದೆ ಬಿಕಾಸ್ ನಾನು ಸ್ವಲ್ಪ ಲೇಟಾಗಿ ರೆಡಿಯಾಗಿದ್ದೆ. ಆ್ಯಂಡ್ ನಾನು ಹೇಳಿದ್ನಲ್ಲ, ನನ್ನ ಕೂದಲನ್ನು ಸರಿಯಾಗಿ ನೀರು ಹಾಕಿರಲಿಲ್ಲ, ಅದಕ್ಕೆ ಇದು ಜಾಸ್ತಿ ಹೊತ್ತು ಕೂಡ ಇರಲಿಲ್ಲ. ಮೇ ಬಿ ನೀವು ಟ್ರೈ ಮಾಡುವಾಗ ಕೂದಲಿಗೆ ಜಾಸ್ತಿ ನೀರು ಹಾಕ್ಕೊಂಡು ಚೆನ್ನಾಗಿ ಬ್ಲೋ ಡ್ರೈ ಕೊಡಿ, ಇಲ್ಲಾಂದರೆ ಓವರ್ ನೈಟ್ ಬಿಡಿ, ರಿಸಲ್ಟ್ ಸೂಪರಾಗಿ ಬರುತ್ತೆ. ಆ್ಯಂಡ್ ಐ ಲವ್ ದಿಸ್ ಆನ್ ಟ್ರೆಡಿಷ್ನಲ್ ಲುಕ್. ನಂಗೆ ತುಂಬ ಇಷ್ಟ ಟ್ರೆಡಿಷ್ನಲ್ ಲುಕ್ಕಿಗೆ ಕರ್ಲಿ ಮಾಡಿಸ್ಕೊಳ್ಳೋದು ಅಂದರೆ. ಐ ಹೋಪ್ ಈ ಟೆಕ್ನಿಕ್ ತುಂಬಾ ಸಿಂಪಲ್ ಆಗಿತ್ತು ಆ್ಯಂಡ್ ನಿಮ್ಗೆ ಇಷ್ಟ ಆಯಿತು ಅಂತ ಕೂಡ ಅಂದ್ಕೊಳ್ತೀನಿ. ನೀವು ಟ್ರೈ ಮಾಡಿಬಿಟ್ಟು ನನಗೆ ತಿಳಿಸಿ ಇಫ್ ನಿಮಗೆ ಇದು ನಿಜವಾಗ್ಲೂ ವರ್ಕ್ ಆಗಿದೆ ಅಂತ. ಫಂಕ್ಷನ್ಗೆ ಅಥವಾ ಏನಾದರೂ ಒಂದು ಫೋಟೋಶೂಟ್ ಇದ್ದರೆ ಒಂದ್ಸಲ ಟ್ರೈ ಮಾಡಿ. ಡೈರೆಕ್ಟಾಗಿ ಫಂಕ್ಷನ್ಗೆ ಇದನ್ನು ಟ್ರೈ ಮಾಡಬೇಡಿ. ಒಂದಿನ ಮನೇಲಿ ಮಾಡ್ಕೊಳ್ಳಿ. ನಿಮ್ಗೆ ಅದು ಸೂಟ್ ಆಗಿದೆ ಅಂತ ಅನಿಸಿದ್ರೆ ಮಾತ್ರ ಯಾವುದಾದ್ರೂ ಸ್ಪೆಷಲ್ ಒಕೇಶನ್ಗೆ ಟ್ರೈ ಮಾಡಿ. ಓಕೆನಾ? ಇದೇ ಥರ ನಿಮಗೆ ಇನ್ನೂ ಚೆನ್ನಾಗಿರೋ ವಿಡಿಯೋಸ್ ಬೇಕು ಅಂತ ಅಂದರೆ ನಾನು ನಿಜವಾಗ್ಲೂ ನನ್ನ ಮೇಲೆ ಎಕ್ಸ್ಪೆರಿಮೆಂಟ್ ಮಾಡಿಬಿಟ್ಟೆ ನಿಮಗೆ ತಿಳಿಸೋದು. ಈ ಥರದ್ದೇ ವಿಡಿಯೋಸ್ ಬೇಕು ಅಂತ ಆದರೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಬೇಕು, ಲೈಕ್ ಮಾಡಬೇಕು ಆ್ಯಂಡ್ ಶೇರ್ ಮಾಡಬೇಕು. ಮತ್ತೆ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿ ತನಕ ಟೇಕ್ ಕೇರ್.